ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಜಿಡಿಆರ್ ಸ್ಕೂಲಿಂಗ್ ಅಡ್ಡಾ. ಸೊ ಇವತ್ತಿನ ದಿನ ನಾವು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ನ 8th ಕ್ಲಾಸ್ ಹಿಂದಿ ಚಾಪ್ಟರ್ ನೋಡ್ತಾ ಇದೀವಿ. 13 ಓಕೆ, ಚಾಪ್ಟರ್ ನಂಬರ್ 13 ನೋಡ್ತಾ ಇದೀವಿ. ಓಕೆ, ಸೊ ಇದೇನಿದೆಯಪ್ಪ ಅಂತಂದ್ರೆ ಚುಂಬಕ ಹೇ ಧರ್ತಿ ಹಮಾರಿ. ಚಾಪ್ಟರ್ ಹೆಸರೇನು? ಚುಂಬಕ ಹೇ ಧರ್ತಿ ಹಮಾರಿ. ಈ ಒಂದು ಚಾಪ್ಟರ್ ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಓಕೆ, ಒನ್ಸ್ ಅಗೇನ್ 8th ಕ್ಲಾಸ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಹಿಂದಿ ಚಾಪ್ಟರ್ 13. ಓಕೆ, ಪಾರ್ಟ್ 2 ನಲ್ಲಿ ಬರುವಂತಹ 4th ಪೋಯಂ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಚುಂಬಕ ಹೇ ಧರ್ತಿ ಹಮಾರಿ, ಈ ಒಂದು ಪೋಯಂ ನ ನಾವಿವತ್ತು ನೋಡ್ತಾ ಇದ್ದೇವೆ. ಓಕೆ, ಸೊ ಯಾರೆಲ್ಲ ಇನ್ನಿವರೆಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ, ಸೊ ಯಾರಿಗೆಲ್ಲ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಜಾಸ್ತಿ ಸಮಯ ಹಾಳು ಮಾಡ್ಲಾರ್ದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ 13 ಚಾಪ್ಟರ್ ಇದೆ, ಚುಂಬಕ ಹೇ ಧರ್ತಿ ಹಮಾರಿ. ಓಕೆ, ಸೊ ಈ ಒಂದು ಪೋಯಂ, ಈ ಒಂದು ಕವಿತೆಯನ್ನ ನೀವು ಕಲಿಯೋದ್ರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ, ಇಸಾಕ್ ನ್ಯೂಟನ್ ಏನಿದ್ರು, ಅವರು ಗಿಡದಿಂದ ಒಂದು ಸೇಬು ಹಣ್ಣು ಕೆಳಗಡೆ ಬಿದ್ದಾಗ ಭೂಮಿಯ ಒಂದು ಗುರುತ್ವಾಕರ್ಷಣೆ ಶಕ್ತಿ, ಚುಂಬಕೀಯ ಶಕ್ತಿಯನ್ನ, ಗುಣವನ್ನ ಹೇಗೆ ಗುರುತು ಮಾಡ್ಕೊಂಡ್ರು, ಯಾವ ರೀತಿಯಲ್ಲಿ ಅವರು ಜನರಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ಹೇಳಿ ನೀವು ತಿಳ್ಕೊಳ್ತೀರಿ ಅಂತ ಹೇಳಿ ಈ ಒಂದು ಕವಿತೆಯಲ್ಲಿ ಹೇಳಿದ್ದಾರೆ. ओके, सो ಅದನ್ನೇನಂತ ಕೊಟ್ಟಿದ್ದಾರೆ ಅವರು, प्रस्तुत कविता में बताया गया है कि न्यूटन ने पेड़ से गिरते सेब को देखा और खोजबीन करके पता लगाया कि धरती में चुंबकीय गुण होता है. ಸೊ ಏನ್ ಹೇಳ್ತಾರೆ ಅವರು, ಪ್ರಸ್ತುತ ಕವಿತೆಯಲ್ಲಿ ಏನ್ ಹೇಳಾಗಿದೆ, ನ್ಯೂಟನ್ ಗಿಡದಿಂದ ಬಿದ್ದಂತಹ, ಒಂದು ಮರದಿಂದ ಬಿದ್ದಂತಹ ಸೇಬನ್ನ ನೋಡಿ ಅದರ ಬಗ್ಗೆ ಒಂದು ಅಧ್ಯಯನ ಮಾಡಿ ಏನಪ್ಪಾ ಅಂದ್ರೆ ನಮ್ಮ ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಇದೆ, ಚುಂಬಕೀಯ ಶಕ್ತಿ ಇದೆ ಅಂತ ಹೇಳಿ ಜನರಿಗೆ ತಿಳಿಸಿದ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಈ ಒಂದು ಪದ್ಯವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಪದ್ಯವನ್ನ ಸ್ಟಾರ್ಟ್ ಮಾಡೋಣ. ಏಕ ಯುವಕ್ ಥಾ ಬುದ್ಧಿಮಾನ್. ಒಬ್ಬ ಯುವಕ ಯುದ್ಧ ಯಾವ ರೀತಿಯಲ್ಲಿದ್ದ? ಬುದ್ಧಿಮಾನನಾಗಿದ್ದ, ತುಂಬಾ ಬುದ್ಧಿವಂತನಾಗಿದ್ದ ಯುವಕ ಅಂತ ಹೇಳಿ ಹೇಳ್ತಾರೆ. ಏಕ ಯುವಕ ಥಾ ಬುದ್ಧಿಮಾನ್, ಐಸಾಕ್ ನ್ಯೂಟನ್ ಉಸ್ಕಾ ನಾಮ್. ಅವನ ಹೆಸರೇನಿತ್ತು? ಐಸಾಕ್ ನ್ಯೂಟನ್ ಅಂತ ಹೇಳಿ ಅವನ ಹೆಸರಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಒಬ್ಬ ಯುವಕ ಇದ್ದ, ತುಂಬಾ ಬುದ್ಧಿಮಾನನಾಗಿದ್ದ, ಅವನ ಹೆಸರೇನಿತ್ತು? ಐಸಾಕ್ ನ್ಯೂಟನ್ ಅಂತ ಹೇಳಿ ಅವನ ಹೆಸರಿತ್ತು ಅಂತ ಹೇಳಿ ಹೇಳ್ತಾರೆ. ಏಕ್ ದಿನ ಬೈಟ ಬಗೀಚೆ ಮೇ. ಒಂದು ದಿನ ಎಲ್ಲಿ ಕೂತ್ಕೊಂಡ ಅಂತೆ? ವನದಲ್ಲಿ ಕೂತ್ಕೊಂಡ, ಉದ್ಯಾನವನದಲ್ಲಿ ಕೂತ್ಕೊಂಡ ಅಂತ ಹೇಳಿ ಹೇಳ್ತಾರೆ. ಬಗೀಚೆ ಮೇ, ತೋಟದಲ್ಲಿ ಕೂತ್ಕೊಂಡ. ಡೂಬಾ ಗಹರಿ ಸೋಚ್ ಮೇ, ಏನೋ ಯೋಚನೆ ಮಾಡ್ತಾ ಇದ್ದ, ತುಂಬಾ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದ ಅವನು. ಯಾರು? ಐಸಾಕ್ ನ್ಯೂಟನ್. ಒಂದು ಮರದ ಕೆಳಗಡೆ ತುಂಬಾನೇ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದ, ಬಹಳ ಬುದ್ಧಿವಂತವಾದ ಯುವಕ. ತುಂಬಾ ಯೋಚನೆ ಮಾಡ್ತಾ ಮಾಡ್ತಾ ಒಂದು ತೋಟದಲ್ಲಿ, ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದ. ಪೇಡ್ ಸೆ ಗಿರಾ ಏಕ್ ಸೇಬ್ ಲಾಲ್. ಗಿಡದಿಂದ ಒಂದು ಕೆಂಪು ಹಣ್ಣಾಗಿರುವಂತಹ ಒಂದು ಸೇಬು ಕೆಳಗಡೆ ಬಿತ್ತು, ಅವನ ತಲೆ ಮೇಲೆ ಬಿತ್ತು. ಸೇಬ್ ಉಠಾಯ ಪೇಡ್ ಕೋ ದೇಖಾ. ಏನ್ ಮಾಡ್ದಂತೆ ಅವನು? ಸೇಬ್ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಸೇಬನ್ನೊಮ್ಮೆ ನೋಡ್ತಾನೆ, ಗಿಡವನ್ನೊಮ್ಮೆ ನೋಡ್ತಾನೆ, ಸೇಬನ್ನೊಮ್ಮೆ ನೋಡ್ತಾನೆ, ಗಿಡವನ್ನೊಮ್ಮೆ ನೋಡ್ತಾನೆ ಅಂತ ಹೇಳಿ ಹೇಳ್ತಾರೆ. ಊಪರ್ ದೇಖಾ ನೀಚೆ ದೇಖಾ, ಸೇಬ್ ಕೋ ಉಸ್ನೆ ಫಿರ್ ಸೆ ಫೇಂಕಾ. ಏನ್ ಮಾಡ್ತಾನೆ? ಮೇಲೊಂದ್ಸಲಿ ನೋಡಿ, ಕೆಲವೊಂದ್ಸಲಿ ನೋಡಿ ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಸೇಬನ್ನ ಮತ್ತೆ ಮೇಲ್ಗಡೆ ಎಸಿತಾನೆ. ಸೇಬನ್ನ ಮತ್ತೆ ಮೇಲ್ಗಡೆ ಅವನು ಎಸಿತಾನೆ. ಸೇಬ್ ಆಯಾ ಫಿರ್ಸೆ ನೀಚೆ. ಅವನ್ ಮೇಲೆ ಎಸದ ತಕ್ಷಣ ಮತ್ತೆ ಏನಾಯ್ತಪ್ಪ? ಸೇಬು ಕೆಳಗಡೆ ಬಂತು ಅಂತ ಹೇಳಿ ಹೇಳ್ತಾರೆ. ದೇಖ್ ದೇಖ್ ಕರ್ ಲಗಾ ಸೋಚನೆ. ಆ ಸೇಬು ಮೇಲೆ ಎಸೆದಾಗ ಮತ್ತೆ ಕೆಳಗ್ ಬರುತ್ತೆ. ಅರೆ, ನಾನು ಮೇಲೆ ಎಸೆದ್ರು ಮತ್ತೆ ಕೆಳಗ್ ಬರ್ತಾ ಇದೆ ಅಲ್ಲ, ಇದು ಗಿಡದಿಂದಲೂ ಕೂಡ ಬಿದ್ದಾಗ ಕೆಳಗಡೆ ಬಂತು, ನಾನ್ ಎಸೆದಾಗ್ಲೂ ಕೆಳಗಡೆ ಬಂತು, ಏನಿದರ ರಹಸ್ಯ ಅಂತ ಹೇಳಿ ಆ ಬುದ್ಧಿವಂತ ಯುವಕ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ. ಯೋಚನೆ ಮಾಡ್ತಾ ಮಾಡ್ತಾ ಹೀಗಾದ್ರೂ ಮಾಡಿದನ್ನ ಕಂಡು ಹಿಡಿಬೇಕಲ್ಲ ಅಂತ ಹೇಳಿ ಅವನ ಯೋಚನೆಗೆ ಒಳಪಡ್ತಾನೆ. ಸೋಚ್ ಸೋಚ್ ಕರ್ ಪತಾ ಲಗಾಯ. ಯೋಚನೆ ಮಾಡಿ ಮಾಡಿ ಕಂಡು ಹಿಡಿದು ಬಿಟ್ಟ. ಏನ್ ಕಂಡು ಹಿಡ್ದ? ಚುಂಬಕ ಬನ್ಕರ ಧರ್ತಿ ಹಮಾರಿ ಖೀಂಚೆ ವಸ್ತುವೆ ಅಪನಿ ಅವ್ರ ಸಾರಿ. ಏನಂತ ಹೇಳ್ತಾನೆ? ಚುಂಬಕ ಬನ್ಕರ್, ಗುರುತ್ವಾಕರ್ಷಣೆಯ ಶಕ್ತಿ, ಚುಂಬಕೀಯ ಶಕ್ತಿ ಹೊಂದ್ಕೊಂಡು ನಮ್ಮ ಭೂಮಿ ಏನ್ ಮಾಡ್ತಾ ಇದೆ? ತನ್ನ ಕಡೆಗೆ ಎಲ್ಲಾ ವಸ್ತುಗಳನ್ನ ಜಗ್ತಾ ಇದೆ, ಹೀರ್ಕೊಳ್ತಾ ಇದೆ, ಎಳಿತಾ ಇದೆ, ಸೆಳಿತಾ ಇದೆ ಅಂತ ಹೇಳಿ ಹೇಳ್ತಾರೆ. ಚುಂಬಕ ಬನಕರ ಧರ್ತಿ ಹಮಾರಿ ಖೀಂಚೆ ವಸ್ತುವೆ ಅಪನಿ ಅವ್ರ ಸಾರಿ. ತನ್ನ ಬಳಿಗೆ ಎಲ್ಲಾ ವಸ್ತುಗಳನ್ನು ಕೂಡ ಅದು ಎಳಿತಾ ಇದೆ ಅಂತ ಹೇಳಿ
ಹೇಳ್ತಾನೆ. बच्चों यही है गुण धरती का ಯಾದ್ ರಖೋ ತುಮ್ ನಾಮ ನ್ಯೂಟನ್ ಕಾ. ಏನಂತ ಹೇಳ್ತಾರೆ ಮಕ್ಕಳೇ, ಇದೇ ಭೂಮಿಯ ಒಂದು ಗುಣ, ಧರತಿಯ ಒಂದು ಗುಣ ಇದೆ. ನೀವೆಲ್ಲರೂ ಇದನ್ನ ನೆನಪಿಟ್ಕೋಬೇಕು. ಏನನ್ನ? ನ್ಯೂಟನ್ನ ಹೆಸರನ್ನ ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಎಂತ ಒಂದು ಒಳ್ಳೆಯ ಪದ್ಯ. ಆಗಿರುವಂತಹ ಘಟನೆ, ನ್ಯೂಟನ್ ಕಂಡು ಹಿಡಿದಂತಹ ನ್ಯೂಟನ್ಸ್ ಲಾ ಅಂತ ನಾವು ಹೇಳ್ತೀವಿ. ಗುರುತ್ವಾಕರ್ಷಣೆ ಶಕ್ತಿಯ ಬಗ್ಗೆ, ಗುರುತ್ವಾಕರ್ಷಣೆ ಬಲದ ಬಗ್ಗೆ ಕಂಡು ಹಿಡಿದಂತವ್ರು ಯಾರು? ನ್ಯೂಟನ್, ಐಸಾಕ್ ನ್ಯೂಟನ್ ಕಂಡು ಹಿಡಿದವರು. ಅವರೇ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದು. ಈ ಒಂದು ವಿಜ್ಞಾನದ ಒಂದು ವಿಷಯವನ್ನ ನಿಮ್ಮ ಹಿಂದಿ ಪುಸ್ತಕದಲ್ಲಿ ಪದ್ಯದ ಮೂಲಕ ಅತಿ ಸುಂದರವಾಗಿ ತಿಳಿಸಿದ್ದಾರೆ. ಈ ಒಂದು ವಿಷಯ ನಿಮ್ಮ ಸೈನ್ಸ್ ಅಲ್ಲೂ ಬೇಕಾಗುತ್ತೆ, ನಿಜ ಜೀವನದಲ್ಲೂ ಗೊತ್ತಾಗ್ಬೇಕಾಗತ್ತೆ. ಹಿಂದಿ ಪಾಠದಲ್ಲಿ ತುಂಬಾ ಅದ್ಭುತವಾಗಿ ಇದನ್ನ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಓಕೆ, ಸೊ ಪದ್ಯವನ್ನ ಇನ್ನೊಂದು ಬಾರಿ ನೋಡೋಣ. एक युवक था बुद्धिमान आइजैक न्यूटन उसका नाम। एक दिन बैठा बगीचे में डूबा गहरी सोच में। पेड़ से गिरा एक सेब लाल, सेब उठाया पेड़ को देखा, ऊपर देखा नीचे देखा, सेब को उसने फिर से फेंका। सेब आया फिर से नीचे, देख देख कर लगा सोचने, सोच सोच कर पता लगाया, खोजबीन कर यह समझाया, चुंबक बनकर धरती हमारी, खींचे वस्तुएं अपनी और सारी, बच्चों यही है गुण धरती का, ಯಾದ್ ರಖೋ ತುಮ್ ನಾಮ ನ್ಯೂಟನ್ ಕಾ ಅಂತ ಹೇಳಿ ಈ ಒಂದು ಪದ್ಯದಲ್ಲಿ ತಿಳಿಸಿದ್ದಾರೆ. ಅದ್ಭುತವಾದಂತಹ ಪದ್ಯ. ಫಾರ್ ಎಕ್ಸಾಂಪಲ್, ನಮ್ಮ ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಬಲ ಇದೆ, ಚುಂಬಕೀಯ ಬಲ ಇದೆ ಅಂತ ಹೇಳಿದೆ ಅಂತಾನೆ ನಾವೆಲ್ಲರೂ ಭೂಮಿಯ ಮೇಲೆ ಇಷ್ಟು ಚೆನ್ನಾಗಿ ಓಡಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ಭೂಮಿ ನಮ್ಮನ್ನ ತನ್ನೆಡೆಗೆ ಸೆಳಿತಾ ಇರುತ್ತೆ. ಒಂದು ವೇಳೆ ನಾವೇನಾದ್ರೂ ಭೂಮಿಗೆ ಆಕರ್ಷಣೆ ಶಕ್ತಿ ಇರ್ಲಿಲ್ಲ ಅಂತಂದ್ರೆ ನಾವೆಲ್ಲರೂ ಅಂತರಿಕ್ಷದಲ್ಲಿ ತೇಲಾಡ್ಬೇಕಾಗ್ತಾ ಇತ್ತು, ಹೌದಲ್ವಾ? ಓಕೆ, ಸೊ ಭೂಮಿಗೆ ಒಂದು ಗುರುತ್ವಾಕರ್ಷಣೆಯ ಶಕ್ತಿ ಇದೆ ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಭೂಮಿಗೆ ಹೊಂದ್ಕೊಂಡಿದ್ದೀವಿ. ಭೂಮಿ ಮೇಲೆ ನಾವೆಲ್ಲರೂ ವಾಸಿಸೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಏನೇ ವಸ್ತುವನ್ನ ಮೇಲೋಗಿದ್ರು ಆ ವಸ್ತು ಮತ್ತೆ ಕೆಳಗೆ ಏನಾಗುತ್ತೆ, ಭೂಮಿಯೆಡೆಗೆನೆ ಸೆಳೆದು ಬರ್ತಾ ಇರುತ್ತೆ. ಯಾಕಂದ್ರೆ ಭೂಮಿಗೆ ಎಂತ ಶಕ್ತಿ ಇದೆ? ಗುರುತ್ವಾಕರ್ಷಣೆ ಶಕ್ತಿ ಇದೆ. ಓಕೆ, ಸೊ ಆ ಗುರುತ್ವಾಕರ್ಷಣೆ ಚುಂಬಕೀಯ ಶಕ್ತಿ ಇದೆ. ಆ ಚುಂಬಕೀಯ ಶಕ್ತಿ ಇರೋದಕ್ಕೋಸ್ಕರನೇ ಏನಾಗ್ತಾ ಇದೆಯಪ್ಪ, ಇಲ್ಲಿ ಯಾವುದೇ ವಸ್ತುವನ್ನ ಮೇಲಕ್ಕೆ ಹೋಗಿದ್ರು ಕೂಡ ಅದು ಕೆಳಗಡೆ ಬರ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ. ಈ ಒಂದು ವಿಷಯವನ್ನ ತಿಳಿಸಿಕೊಟ್ಟವ್ರು ಯಾರು? ಐಸಾಕ್ ನ್ಯೂಟನ್. ಓಕೆ, ಸೊ ಅವರ ಬಗ್ಗೆ ಈ ಒಂದು ಪದ್ಯವನ್ನ ಹೇಳಿದ್ರು. ಓಕೆ, ಸೊ ಪದ್ಯ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಹಿಂದಿ ವರ್ಡ್ಸ್ ನಿಮ್ಗೆ ಏನಾದ್ರೂ ಡಿಫ್ರೆನ್ಸ್ ಅನಿಸ್ತಾ ಇದ್ರೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಕನ್ನಡದಲ್ಲಿ ಎಲ್ರಿಗೂ ಅರ್ಥ ಆಗ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಿಂದಿಯಲ್ಲೇ ಎಕ್ಸ್ಪ್ಲೇನೇಷನ್ ಬೇಕಂದ್ರು ಅದನ್ನು ಕೂಡ ಮಾಡ್ತೀನಿ. ಓಕೆ, ಸೊ ಹಾಗೇನಾದ್ರೂ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ದಯಮಾಡಿ ನೆಕ್ಸ್ಟ್ ವಿಡಿಯೋಯಿಂದ ನಿಮಗೆ ಕರೆಕ್ಟ್ ಮಾಡಿ ನಾನು ಹೇಳ್ತಾ ಇರ್ತೀನಿ. ಇದೊಂದೇ ಸಬ್ಜೆಕ್ಟ್ ಅಲ್ಲ, ಬೇರೆ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಅಂದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಓಕೆ, ಸೊ ಪದ್ಯನ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ನೋಡ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಓಕೆ. ಸೊ ಮತ್ತೆ ನಾನು ನಿಮ್ಮೆಲ್ಲರಿಗೂ ಮತ್ತೆ ಹೊಸ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.